ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಿಗ್ಗೆನೇ ರಾಶಿ ಕಾಡ್ನಗೊಲೆ ಬಂದಿದ್ದ. ಬಾಳೆಕೊನೆ ಪೂರ್ತಿ ಬೆಳೆದಿತ್ತಿಲ್ಲ, ಆದರೂ ನಾವು ಕಡ್ದಾಕಿದೆ ಬಾಳೆಕೊನೆಗೆ. ಎಂತಕ್ಕೆ ಅಂದರೆ ಕಾಡು ಪೂರ್ತಿ ತಿಂದ್ಬಿಡ್ತು ಉಳ್ಕೊಂಡು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ ಅವರಿಗೆಲ್ಲ ತುಂಬ ಧನ್ಯವಾದಗಳು. ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿಲ್ಲ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಲೈಕ್ಸ್ ಕೊಡಿ, ಕಮೆಂಟ್ಸ್ ಮಾಡಿ. ಈ ಬಾಳೆಕೊನೆ ಇನ್ನೂ 1 ತಿಂಗಳ ಬೆಳವಣಿಗೆ ಇದ್ದಿತ್ತು, ಆದರೂ ನಾನು ಕಡ್ದಾಕಿದೆ. ಎಂತಕ್ಕೆ ಅಂದರೆ ಕ್ವಾಡ ಮತ್ತು ಪೂರ್ತಿ ತಿಂದಾಕ್ತು. ಕಡೆಗೆ ಒಂಚೂರು ನಮ್ಗೆ ತಿಂಬುಲು ಇರ್ತಿಲ್ಲ ಹೇಳ್ಕೊಂಡು ನಾನು ಕಡ್ದೆ. ಈ ಬಾಳೆ ಎಡೆನ ಕಡ್ದ ಹುಲ್ಲಿದ ಜಾಗದಲ್ಲಿ ಈ ಥರ ಹಾಸಿದ್ರೆ ಹುಲ್ಲು ಹುಟ್ಟುತ್ತಿಲ್ಲ, ಮತ್ತು ಹುಟ್ಟಿದ ಹುಲ್ಲೆಲ್ಲ ಸತ್ತೋಗ್ತು. ಇವತ್ತು ಬೆಳಿಗ್ಗೆಯಿಂದ ಒಂದು ಮಳೆನೂ ಬಂದಿಲ್ಲ. ಬೆಳಿಗ್ಗೆಯಿಂದ ಸ್ವಲ್ಪ ಬಿಸಿಲೇ ಆಗಿತ್ತು, ಹೊಳು ಇದ್ದಿತ್ತು. ಹಾಗಾಗಿ ತೋಟದ ಬದಿಗೆಲ್ಲ ಈ ಥರ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಬಲ್ಲವ ಚಲೋ ಆಯ್ತು. ಕತ್ತಿಗೆ ಸ್ವಲ್ಪ ಹರ್ತ ಕಡಿಮೆ ಇದು, ಹಾಗಾಗಿ ಎಷ್ಟು ಕಡಿದ್ರೂ ಕಟ್ಟೆ ಆಗ್ತಿಲ್ಲ. ಇವತ್ತು ಬಾಳೆ ಮರ ಕಡ್ದಿದ್ದಕ್ಕೆ ಬಾಳೆ ದಿಂಡನ ಪಲ್ಯ ಮಾಡವು ಅಂದ್ಕೊಂಡಿದ್ದೆ ನಾನು. ಬಾಳೆ ಮರ ಕಟ್ ಮಾಡ್ಕೊಂಡು ಬಾಳೆ ಮರದ ಹಂಬೆ ಎಲ್ಲ ತೆಕ್ಕೊಂಡು ಸ್ವಲ್ಪ ಸಣ್ಣ ಮಾಡ್ಕೊಂಡು ನಾ ಮನೆ ತಕ್ಕ ಬಂದೆ. ಈಗಿದ್ರ ಮತ್ತು ಸಣ್ಣ ಮಾಡ್ಕೊಳ್ಳವು, ಬಾಳೆ ದಿಂಡು ಕಾಣುವವರೆಗೂ ಈ ಥರ ಕೆತ್ಕೊಳ್ಳವು. ಇದು ರಾಶಿ ವಜ್ಜೆ ಏನಿಲ್ಲ, ಬತ್ತಿಲ್ಲ, ಹಾಗಾಗಿ ಸೊಸಾರ ಕೆಲಸ. ನಾವು ಹೆಂಗಸ್ರೆ ಮಾಡ್ಕೊಂಬಲಾಗ್ತು, ಗಂಡಸ್ರಿಗೆ ಕಾಯವು ಗಂಡಸ್ರೆ ಮಾಡಿಕೊಡವು ಹೇಳೋದೆಲ್ಲ ಇಲ್ಲ. ನೋಡಿ ಪಟ ಬಂದೋಗ್ತು. ಸ್ವಲ್ಪ ಕೆತ್ಕೊಂಡ್ಕೊಳ್ಳೇನೆ ದಿಂಡು ಕಾಂಬಲು ಶುರು ಆಗೋತ್ತು. ಈ ಬಾಳೆ ದಿಂಡಂತೂ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಒಳ್ಳೆಯದು. ಈ ಬಾಳೆ ದಿಂಡು ಆಹಾರ ಮಾತ್ರ ಅಲ್ಲದೆ ಅದ್ಭುತ ಔಷಧೀಯ ಗುಣಗಳನ್ನು ಹೊಂದಿದ್ದು. ನೋಡಿ ಎಷ್ಟು ಬೇಗನೆ ಬಾಳೆ ದಿಂಡು ರೆಡಿ ಆಗುತ್ತೆ ಉಳಿ. ಈಗ ಈ ಬಾಳೆ ಹಂಬೆ ಕಸ ಎಲ್ಲವ ಅಡಿಕೆ ಮರದ ಬುಡದಲ್ಲೇ ಹಾಕವು, ಅದು ಗೊಬ್ಬರ ಆಗ್ತು ಚಲೋವ. ನಮ್ಮ ಹಳ್ಳಿ ಕಡೆ ಎಲ್ಲ ಈ ಬಾಳೆ ದಿಂಡಿಗೆ ಬೆಲೆನೇ ಇರ್ತಿಲ್ಲ. ಇದನ್ನು ಹಾಗೆ ಅಡಿಕೆ ಮರದ ಬುಡದಲ್ಲಿ ಅಲ್ಲಿ ಕೊಚ್ಚ ಹಾಕ್ತಾ. ಆದರೆ ಈ ಬಾಳೆ ದಿಂಡು ಅದ್ಭುತ ಔಷಧೀಯ ಗುಣಗಳನ್ನು ಹೊಂದಿರುವ ನೈಸರ್ಗಿಕ ಶಕ್ತಿವರ್ಧಕ. ಬಾಳೆ ದಿಂಡನ್ನು 2 ಪೀಸ್ ಮಾಡಿದ್ಮೇಲೆ ನಂಗೆ ಗೊತ್ತಾಯ್ತು, ಇದರಲ್ಲಿ ಮತ್ತೊಂದು ಹಂಬೆ ಇದ್ದಿತ್ತು. ನೋಡಿ ಎಷ್ಟು ಸೊಸಾರದಲ್ಲಿ ತೆಗೆಯಲು ಬತ್ತುಳಿ. ಈ ಬಾಳೆ ದಿಂಡಿನ ರಸದಲ್ಲಿ ಪೊಟ್ಯಾಸಿಯಂ ಮತ್ತು ವಿಟಮಿನ್ ಹೇರಳವಾಗಿದ್ದು, ಇದನ್ನು ಈ ಥರ ಚಿಕ್ಕದಾಗಿ ಗಾಲಿ ಥರ ಕೊಚ್ಕೊಳ್ಳವು ರೌಂಡ್ ಆಕಾರದಲ್ಲಿ. ಕೊಚ್ಚುದೆಲ್ಲ ರಾಶಿ ಸೊಸಾರ, ಮತ್ತು ಕೈಯೆಲ್ಲ ತುರ್ಕೆ ಬತ್ತಿಲ್ಲ. ಈ ಥರ ಸಣ್ಣ ರಿಂಗ್ ಎಂತಕ್ಕೆ ಮಾಡ್ಕೊಳ್ಳವು ಅಂದರೆ ಇದಕ್ಕೆ ಸುಂಬಿರ್ತು. ಈ ಥರ ಸಣ್ಣ ಮಾಡ್ಕೊಂಡಾಗ ಆ ಸುಂಬೆಲ್ಲ ಸಿಕ್ತು, ಎಲ್ಲದ್ರದ್ದು ತೆಗಿಯಲು ಬತ್ತು. ನೋಡಿ 2 ಕಡೆ ಈ ಥರ ನಾರು ಥರ ಇರ್ತು, ಅದು ತೆಗಿಯವು. ಈ ಬಾಳೆ ದಿಂಡಿಗೆ ಅಷ್ಟೆಲ್ಲ ಇಲ್ಲೇ ನಾರು, ಸ್ವಲ್ಪ ಇತ್ತು ಅಷ್ಟೇ. ಇದರನ್ನು ತೆಗೆದೇ ಹೋದರೆ ಹಲ್ಲಿಗೆಲ್ಲ ಹಿಡಿತು. ಈಗ ಚಿಕ್ಕದಾಗಿ ಕೊಚ್ಕೊಳ್ಳವು. ಈ ಬಾಳೆ ದಿಂಡು ಕಿಡ್ನಿಯಲ್ಲಿ ಕಲ್ಲು ಉಂಟಾಗದಂತೆ ತಡೆಯಲು ಮತ್ತು ಇದ್ದ ಕಲ್ಲುಗಳನ್ನು ಕರಗಿಸಿ ಮೂತ್ರದ ಮೂಲಕ ಹೊರಹಾಕಲು ಅತ್ಯಂತ ಪರಿಣಾಮಕಾರಿ. ನಾನೀಗ ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡೆ ಬಾಳೆ ದಿಂಡನ್ನು. ಈಗ ಇದರ ಒಂದು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳವು. ಒಂದು ಸಣ್ಣ ಚೂರು ಹುಣಸೆಹಣ್ಣು ಹಾಕಿದ್ದೆ, ಹಾಗೆ ಈ ಹೋಳು ಹಾಕ್ತಾಯಿದ್ದೆ ನಾನೀಗ. ಹೋಳು ಹಾಕಿದ್ಮೇಲೆ ಇದು ಮುಳುಗುವಷ್ಟು ಜಾಸ್ತಿ ನೀರು ಬೇಕೊಳ್ಳಿಲ್ಲ, ಒಂದು ಸ್ವಲ್ಪ ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು. ಬಾಳೆ ದಿಂಡಿಗೆ ಬೇಕಾದಷ್ಟು ನೀರಿತ್ತು, ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಇದಕ್ಕೆ ಬೇಯಿಸುವಾಗಲೇ ನಾನು ಒಂದು ಸ್ವಲ್ಪ ಅರಿಶಿನ ಹಾಕ್ತೆ, ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತೆ ಬೇಯಿಸುವಾಗಲೇ. ಹಾಗೆ ಒಂದು ಸ್ವಲ್ಪ ರುಚಿಗೆ ಬೇಕಾಗುವಷ್ಟು 1 ಚಮಚ ಬೆಲ್ಲ. ಹಿಂಗೋಕೆ ಬೆಲ್ಲ ಬೇಡ ಅಂದರೆ ಹಾಕೊಳ್ಳಿ. ಈ ಬಾಳೆ ದಿಂಡು ಬೇಗ ಬೇಯ್ತೋಳಿ. ನಾನು 2 ಸೀಟಿ ಹೊಡಿಸಿದ್ದೆ. ಈಗ ಬೆಂತು. ಇದು ಕುಕ್ಕರ್ ಶೀಟಿ ತೆಗಿತೆ ನಾನು. ನೋಡಿ ಎಷ್ಟು ಚಲೋ ಬೆಂದೋಳಿ. ಅರಿಶಿನ ಹಾಕಿದ್ದಕ್ಕೆ ಕಲರು ಚಂದ ಕಲರ್ ಬಂದು ಹಳದಿಯಾಗಿ. ನಾನೀಗ ಈ ಬೇಯಿಸಿದ ನೀರನ್ನು 1 ಲೋಟಕ್ಕೆ ತೆಗೆದಿಟ್ಕೊತೆ ತಣಿಯೋ ಲೆಕ್ಕಕ್ಕೆ. ಕಡೆಗೆ ಇದ್ರೆ ಹಾಕಿ ಸಾಂಬಾರು ಹಾಕಿ ಬೇಯಿಸುವಾಗ ಇದೇ ನೀರು ಹಾಕಿ ಬೇಯಿಸಿರತ್ತು. ನಾನೀಗ ಒಂದು ಸ್ವಲ್ಪ ಮಸಾಲೆಗೆ ಹುರ್ಕತ್ತೆ, ಸ್ವಲ್ಪ ಎಣ್ಣೆ ಹಾಕತ್ತೆ.
ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೆ, ಒಂದು ಅರ್ಧ ಚಮಚ. ಸಾಸಿವೆ ಆದಮೇಲೆ ಒಂದು 2-3 ಒಣಮೆಣಸು ಹಾಕ್ತೆ. ಒಣಮೆಣಸು ಸಣ್ಣ ಸಣ್ಣ ಪೀಸ್ ಇಟ್ಕೊಂಡಿದ್ದೆ, ಆದರೆ ಹಾಕ್ತಿದ್ದೆ. ಚೂರು ಇಂಗು, ಹಾಗೆ ಒಗ್ಗರಣೆ ಸೊಪ್ಪು, ಅರ್ಧ ಚಮಚ ಕಡಲೆಬೇಳೆ, ಸ್ವಲ್ಪ ಕೊತ್ತಂಬರಿ, ಚೂರು ಜೀರಿಗೆ, ಇದೆಲ್ಲ ಹಾಕಿ ಸ್ವಲ್ಪ ಕೆಂಪಾಗಲಿವರೆಗೆ ಚೆಂದ ಮಾಡಿ ಹುರ್ಕೊಳ್ಳವು. ಗ್ಯಾಸನ್ನು ಸ್ವಲ್ಪ ಸಣ್ಣದಾಗಿ ಇಟ್ಕೊಳ್ಳವು, ದೊಡ್ಡ ಮಾಡ್ಕೊಂಬಲಿಲ್ಲ. ಗ್ಯಾಸ್ ದೊಡ್ಡ ಮಾಡ್ಕೊಂಡ್ರೆ ಕತ್ತು ಹೋಗ್ತು. ನಾನಂತೂ ಈ ಬಾಳೆ ದಿಂಡಿನ ಪಲ್ಯ ಯಾವತ್ತೂ ಮಾಡ್ತಾನೆ ಇರ್ತೆ. ಬಾಳೆ ಕೊನೆ ಕಡ್ದಾಗೆಲ್ಲ ಪಲ್ಯ ಮಾಡ್ತಿರ್ತೆ ನಾನು. ಒಂದು ಸ್ವಲ್ಪ ಕಾಯಿ ತುರಿ ತುರಿದಿಟ್ಕೊಂಡಿದ್ದೆ ನಾನು, ಹಸಿ ಕಾಯಿ ತುರಿನೇ ಆಗವು. ಅದನ್ನು ಜಾರಿಗೆ ಹಾಕಿ ಈಗ ಹುರಿದಿಟ್ಟು ಮೆಣಸು, ಕೊತ್ತಂಬರಿ, ಸಾಸಿವೆ ಎಲ್ಲ ಹಾಕಿ ಚೆನ್ನಾಗಿ ಬೀಸ್ಕೊಳ್ಳವು. ಈ ಬಾಳೆ ದಿಂಡಿನ ಸೇವನೆಯಿಂದ ಹೊಟ್ಟೆಯಲ್ಲಿನ ಉರಿ ಮತ್ತು ಗ್ಯಾಸ್ಟ್ರಿಕ್ ಮತ್ತು ಆ್ಯಸಿಡಿಟಿ ಇದೆಲ್ಲ ಇದ್ರ ಸೇವನೆ ಮಾಡಿದರೆ ಕಡಿಮೆ ಆಗ್ತು. ನಾನೀಗ ಇದಕ್ಕೆ ಬೀಸುಲೆ ಮತ್ತು ಎಕ್ಸ್ಟ್ರಾ ನೀರು ಹಾಕ್ತಿಲ್ಲ. ಇದು ಬೇಯಿಸಿದ ನೀರೇ ಇದ್ದು ಅದನ್ನೇ ಹಾಕ್ತೆ ಈಗ. ಮತ್ತು ಈ ಬಾಳೆ ದಿಂಡನ್ನು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಮಿಕ್ಸಿಯಲ್ಲಿ ಹಾಕಿ ನೈಸ್ ಮಾಡ್ಕೊಂಡು ಅರಿಸ್ಕೊಂಡು ಅದಕ್ಕೆ ಲಿಂಬು ಅಥವಾ ಉಪ್ಪು ಹಾಕ್ಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಣಿದ್ರೂ ಆಗ್ತು. ಈಗ ನೈಸ್ ಆಯ್ತು. ನಾನಿದನ್ನು ಈ ಹೋಳಿಗೆ, ಬೇಯಿಸಿದ ಹೋಳಿಗೆ ಹಾಕ್ತೆ. ಉಪ್ಪು, ಬೆಲ್ಲ, ಹುಳಿ ಎಲ್ಲ ಮೊದಲೇ ಹಾಕಿ ಬೇಯಿಸಿದ್ದಕ್ಕೆ ಈಗ ಮತ್ತೆಂಥದ್ದು ಹಾಕೋ ಕೆಲಸ ಇಲ್ಲ, ಹಾಗೆ ಬೇಯಿಸಿದ್ರೆ ಆಯ್ತು. ಸ್ವಲ್ಪ ಜಾರ್ ತೊಳೆದಾಕ್ತೆ ನಾನು, ಇಲ್ಲದ್ರೆ ಸುಮ್ಮನೆ ವೇಸ್ಟ್ ಆಗ್ತು ಸಾಂಬಾರೆಲ್ಲ. ಬಿಸಿ ಬಿಸಿ ಬಾಳೆ ದಿಂಡಿನ ಪಲ್ಯ, ಇದು ಹಳೆ ಕಾಲದ ರೆಸಿಪಿ. ಇದನ್ನು ಅನ್ನಕ್ಕೆ, ದೋಸೆ, ಚಪಾತಿ ಎಲ್ಲದ ಜೊತೆನೂ ತಿಂಬಲಾಗ್ತು. ರಾಶಿ ಟೇಸ್ಟ್ ಆಗ್ತು. ನೀವು ಒಂದ್ಸರಿ ಮಾಡಿ ನೋಡಿ ಹೆಂಗಾಯ್ತು ಹೇಳಿ ಕಮೆಂಟ್ಸ್ ಮಾಡಿ ಅಕ್ಕ. ಅಡುಗೆ ಮಾಡಿಟ್ಟಿಗೆ ಹಾಗೆ ನಾನು ತೋಟಕ್ಕೆ ಹೋದೆ. ತೋಟದಲ್ಲಿ ಇವತ್ತು ಅಡಿಕೆ ಎಲ್ಲ ಬಿದ್ದದ್ದು ಹೆಕ್ಕಾಗಿತ್ತಿಲ್ಲ, ಹಾಗಾಗಿ ಒಂದ್ಸರಿ ತೋಟಕ್ಕೆ ಹೋಗಿ ಬರುವ ಬಿಸಿಲು ಇದ್ದು ಉಳ್ಕೊಂಡು ತೋಟಕ್ಕೆ ಹೋದೆ. ತೋಟದಲ್ಲಿ ಕಾಲು ಹಾಕುಲ ಹೆದರಿಕೆ, ಎಂತಕ್ಕೆ ಅಂದರೆ ಭಯಂಕರ ಹಾವೆಲ್ಲ ಓಡಾಡ್ಕೊತಿರ್ತು. ಹಾಗಾಗಿ ಸ್ವಲ್ಪ ಕಡ್ಕತ್ ಹೋದೆ ನಾನು ಗಿಡ ಎಲ್ಲವ. ಈ ಒಂದು ಮರದ ಬುಡದಲ್ಲಿ ಸುಮಾರು ಅಡಿಕೆ ಹಣ್ಣಾದದ್ದು ಬಿದ್ದದ್ದು ಅಂದರೆ ತಾನಾಗೆ ಬಿದ್ದದ್ದಲ್ಲ, ಆ ಕೆಸಳೆ ಬೀಳ್ಸಾಕಿದ್ದು. ಹಾಗೆ ಒಂದು ಸ್ವಲ್ಪ ಸುಮಾರು ಸಿಕ್ತು, ಹೆಕ್ಕಿದೆ. ತೋಟದಲ್ಲಿ ಕಸ ಎಲ್ಲ ಮೊನ್ನೆ ಬೇಲಿ ಮಾಡುವಾಗ ದಬ್ಬೆ ಸಿಗದ್ದು ಇದು. ಹಾಗೆ ನಮ್ಮನೆ ಹತ್ರ ಒಂದು ಸುಂದರವಾದ ದಾಸವಾಳ ಹೂವಾಗಿತ್ತು. ಇದು ನಾನು 15 ದಿವಸ ಹಿಂದಷ್ಟೇ ತಂದಿಟ್ಟದ್ದಾಗಿತ್ತು. ಇದು ನನ್ನ ಇವತ್ತಿನ ಬೆಳಗಿನ ದಿನಚರಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಅಕ್ಕ. ವಿಡಿಯೋ ನೋಡಿದಕ್ಕೆಲ್ಲಕ್ಕೂ ಧನ್ಯವಾದಗಳು.